ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀರೇಶ್ ಮಾತಾಡ್ತಾ ಇರೋದು. ಸರ್, ನಾನು ಓದಿರೋ ಸ್ಕೂಲ್ ಇದು. ಬಟ್ ನಮ್ಮೂರು ಬಂದು ದಾವಣಗೆರೆ ಡಿಸ್ಟಿಕ್ಕು, ಜಗಳೂರು ತಾಲೂಕು, ದೇವಿಕೆರೆ ಗ್ರಾಮ ಅಂತ. ಬಟ್ ನಾನು ಓದಿದ್ದೆಲ್ಲ ಇದೇ ಸ್ಕೂಲಲ್ಲೇ. ನಿಮ್ಮ ಬನ್ನಿ, ಈ ಸ್ಕೂಲ್ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಇದು ಚಿಕ್ಕ ಹಳ್ಳಿ. ಎಷ್ಟು ಮನೆ ಗ್ರಾಮ ಇದೆ. 300 ಮನೆ ಇದೆಯಾ? 300 ಮನೆ. ಬಟ್ ಇವಾಗ ನಾವು ಬೆಂಗಳೂರಲ್ಲಿ ವಾಸ. ನೋಡಿ, ನಮ್ಗೆ ತೋರಿಸ್ತೀನಿ ನಾನು. ಹಾಂ, ನೋಡ್ರಿ, ನಾನು ಓದ್ತಿರೋ ಸ್ಕೂಲ್ ಇದು. ಇದು ಎಷ್ಟನೇ ಕ್ಲಾಸ್? ನಾನು ಓದ್ತಿದ್ದಾಗ 4ನೇ ಕ್ಲಾಸ್ ಇರ್ಬೇಕಿದು. ನಾನು ಓದ್ತಿದ್ದ 4ನೇ ಕ್ಲಾಸ್ ಇದು. ನೆನಪಿರೋದು 1-2 ಅನ್ಕೋಣ ಇರ್ಬೋದು. ಬಟ್ ನಾನು ಕೂತಿರೋ ಜಾಗನೂ ನೆನಪಿದೆ ನನಗೆ. ನೋಡಿ, ಇದೇ ಜಾಗದಲ್ಲಿ ನಾನು ಕೂರ್ತಿದ್ದು. ಬಟ್ ನನಗೆ ಓದಕ್ಕೆ ಬರ್ತಿದ್ದಿಲ್ಲ, ಒಂಥರ ಖುಷಿ. ಇದು ಆಫೀಸ್ ರೂಮು. ಇಲ್ಲಿ ಹೆಡ್ ಮಾಸ್ಟರ್ ಎಲ್ಲ ಕೂರ್ತಿದ್ರು. ಇವಾಗ ಇದೇನೆ ಇರೋದು. ನೋಡ್ರಿ, ಇವಾಗಿನ ಮಕ್ಕಳೆಲ್ಲ ಯಾರು ಆಡ್ತಾರೆ ನೋಡ್ರಿ, ಅವರೆಲ್ಲ ಎಷ್ಟು ಚೆನ್ನಾಗಿ ಗೋಲಿ ಆಡ್ತಾರೆ. ಇದೇ ತರ ನಾವು ಗೋಲಿ ಆಡ್ತಿದ್ವಿ. ಇವೆಲ್ಲ 5, 6 ಇದರ ಎಲ್ಲ ಓದ್ತಾ ಇದಾರೆ. ಹಾಗೆ ಈಗಿನ ಮಕ್ಕಳೇ ನೋಡಿ ಎಷ್ಟು ಜೀವನ ಎಂಜಾಯ್ ಮಾಡ್ತಾ ಇರೋದು. ಏನೋ ಒಂದು ಒಳ್ಳೆ ಮೆಮೊರಿ ಇದು. 5 ನಾನು ಓದ್ತಾ ಇದ್ದಾಗ. ಇವಾಗೆಲ್ಲ ಸ್ಕೂಲ್ಗಳೆಲ್ಲ ಚೇಂಜ್ ಮಾಡಿದ್ದಾರೆ. ಚೇಂಜ್ ಆಗುತ್ತೆ, ಬೇರೆ 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 ಥರ ಆಗಿದ್ದಾವೆ. ಸರ್ಕಾರಿ ಹಿರಿಯ ಪ್ರೌಢಶಾಲೆ ದೇವಿಕೆರೆ ನಾನು ಓದಿದ್ದು ಸ್ಕೂಲ್. 99ರಲ್ಲಿ ನಾನಿಲ್ಲಿ ಸ್ಟಡಿ ಮುಗಿಸ್ತೀನಿ ಅಂದರೆ ನಾನು ಫೇಲೇ ಇಲ್ಲಿ 8ನೇ ಕ್ಲಾಸೇ ಫೇಲ್ ಆಗಿರೋದ್ರಿಂದ ಏನಾಯಿತು, ಇಲ್ಲಿ ಸ್ಕೂಲ್ ಮಾಸ್ಟ್ರೆಲ್ಲ ನನಗೆ ಸ್ವಲ್ಪ, ಇಲ್ಲ ನೀನು ಬೆಂಗಳೂರಿಗೆ ಹೋಗ್ತಾ ಇದೀಯಾ, ನೀನು ಫೇಲ್ ಆಗಬಾರ್ದು ಅಂತೇಳಿ ಹಂಗೆ ಹಿಂಗೆ ಏನಾರ ಮಾಡಿಬಿಟ್ಟು ಅವ್ರದ್ದು ಪೇಪರ್ ಕೊಟ್ಟು ಎಕ್ಸಾಮ್ದು ನಾನು ಪಾಸ್ ಮಾಡಿದರು. ಬಟ್ ಆದ್ರೂ ಬೆಂಗಳೂರಿಗೆ ಹೋದ್ಮೇಲೆ ಮತ್ತೆ ನಾನು ಪೀಣ್ಯದಲ್ಲಿ ಸೇರ್ಕೊಂಡೆ. ಪೀಣ್ಯ ಫಸ್ಟ್ ಸ್ಟೇಜು. ಬಟ್ ಅಲ್ಲಿ 9th ಸೇರ್ಕೊಂಡೆ. 9th ಆದರೂ ನಾನು ಫೇಲು. 45,000 ಸಾಲ ಮಾಡಿದಕ್ಕೋಸ್ಕರ ಊರು ಬಿಟ್ಟು ಹೋದ್ವಿ. ಇಲ್ಲಾಂದ್ರೆ ನಾನು ಇದೇ ಊರಲ್ಲಿ ಇರ್ತಿದ್ದೆ. ನಾನು ನಮ್ಮ ತಮ್ಮನ ಥರನೇ ಆರಾಮಾಗಿ ಕೆಲಸ ಮಾಡ್ಕೊಂಡು ಇರ್ತಿದ್ದೆ. ನೀವು ನೋಡೋಕೆ ಸಿಂಪಲ್ ಅಂತ ಅನ್ಬೋದು. ಇವ್ರ ಜಮೀನು ಎಷ್ಟಿದೆ ಅಂತ ಕೇಳಿದ್ರೆ ಇವತ್ತಿಗೆ ಕೂತ್ಕೊಂಡು ತಿನ್ಬೋದು, ಅಷ್ಟೊಂದು ಜಮೀನಿದೆ. ಕೋಟಿಗಟ್ಟಲೆ ಇವರು ಕೋಟ್ಯಾಧೀಶರು ರೀ ಇವರೆಲ್ಲ. ನಿಜವಲ್ಲೋ, 20 ಎಕರೆ ಜಮೀನಿದೆ ಅವ್ರದ್ದು. ವರ್ಷಕ್ಕೆ ಏನಿಲ್ಲ 40 ಲಕ್ಷ ಅವ್ರದ್ದು ಅಡಿಕೆ ಬರುತ್ತೆ ನೋಡ್ರಿ. ಆದರೂ ಇವ್ರು ಹೆಂಗಿದ್ದಾರೆ, ಸಿಂಪಲ್ ಆಗಿದ್ದಾರೆ. ಪೊಸಿಷನ್ ಅಂದ್ರೆ ಆಗಿನ ಕಾಲಕ್ಕೆ ನೋಡಿ, 1 ಎಕರೆಗೆಲ್ಲ 20,000 25,000 ಮ್ಯಾಕ್ಸಿಮಮ್ ಚೆನ್ನಾಗಿರೋ ಭೂಮಿ ಅಂದ್ರೆ 40,000 ರೂಪಾಯಿ ಎಕರೆ. ಇವಾಗ ಅದೇ ಜಮೀನ್ ನಾವು ಮಾರಿರೋದನ್ನ 50 ಲಕ್ಷ ಹೇಳ್ತಾರೆ. 40 ಲಕ್ಷ, 40ರಿಂದ 50 ಲಕ್ಷ ಹೇಳ್ತಾರೆ. ಆ ಥರ ಡಿಮ್ಯಾಂಡ್ ಆಗಿದೆ ಹೊಲಕ್ಕೆ. ನಾನು ಕೇಳೋದು ಇಷ್ಟೇ, ಯಾರ ಜಮೀನಿದ್ರೆ ದಯವಿಟ್ಟು ಯಾರಿಗೂ ಮಾರಬೇಡಿ. ಅದು ಇರಲಿ, ಮುಂದೆ ಡಿಮ್ಯಾಂಡ್ ಆಗುತ್ತೆ ಅಂತೆಲ್ಲ ಜಾಗ ಸಿಗಲ್ಲ. ಆ ಕಾರಣಕ್ಕೆ ಈ ಕಟ್ಟಡಗಳು ಅಂದರೆ ಇವಾಗಲೇ ಹೇಳ್ತೀನಿ, ಲೇಸಿ. ಇದು ಯಾವಾಗ ಬೀಳುತ್ತೋ ಗೊತ್ತಿಲ್ಲ, ಇಲ್ಲಿತ ಹಂಗಾಗಿದೆ. ಇದು ನಾನು ಚಿಕ್ಕವಾಗಿನಿಂದ ಕಟ್ಟಿದ ಸ್ಕೂಲ್. ಇದುವರೆಗೂ ಸುಣ್ಣ ಬಣ್ಣ ಹೊಡೆದಾರೋ ಗೊತ್ತಿಲ್ಲ. ಅದೇ ಕಿಟಕಿಗಳು, ಅದೇ ಇದು. ಬಟ್ ನಾನು ಕೇಳೋದು ಇಷ್ಟೇ, ಸರ್ಕಾರಿ ಸ್ಕೂಲ್ಗಳನ್ನ ಉಳಿಸ್ರಿ. 91 ಎಷ್ಟು? 91 ಇದು ಉದ್ಘಾಟನೆ ನೋಡಿ, 91 ನೋಡಿ. ಈಗಿನ ಮಕ್ಕಳಿಗೆ ಖಂಡಿತ ಇಂಥ ಸ್ಕೂಲ್ ಬೇಕು. ನಾನು ನೋಡಿ ಕರೆಕ್ಟಾಗಿ ನಾನು ನೆನಪಿದೆ, ನಾನು 8ನೇ ಕ್ಲಾಸ್ ಇದೇ ರೂಮಲ್ಲಿ ಓದ್ತಾ ಇದ್ದಿದ್ದು. ಇದು ಕ್ಲೋಸ್ ಆಗಿದೆ. ಇದು ಡೋರ್ಗಳು ನೋಡ್ಬೇಕು ಎಷ್ಟು ಚೆನ್ನಾಗಿದೆ ಅಂದರೆ, ಮತ್ತೆ ಈ ಥರ ಡೋರ್ಗಳೇ ಸಿಗಲ್ಲ. ನಾನು ಕೇಳೋದು, ಇಲ್ಲಿದ್ದ MLA ಯಾರೋ ಗೊತ್ತಿಲ್ಲ, ಸರ್ ನಮ್ಮ ಸ್ಕೂಲ್ ಒಂದ್ಸರಿ ಉಳಿಸಿ, ಎಲ್ಲ ಬೀಳಂಗಿದೆ, ಇಲ್ಲಿ ತುಂಬ ಗ್ರೌಂಡ್ ಚೆನ್ನಾಗಿದೆ, ನೀವು ಸ್ಕೂಲ್ ಸ್ವಲ್ಪ ಇಂಪ್ರೂವ್ ಮಾಡಿ ಅಂತ ನಾನು ಕೇಳ್ತೀನಿ. ಅಟ್ಲೀಸ್ಟ್ ವರ್ಷಕ್ಕೊಂದ್ಸರಿ ಹೊಡಿಲಿಲ್ಲದ್ರೂ 5 ವರ್ಷಕ್ಕೊಂದ್ಸರಿ ಪೇಂಟ್ ಹೊಡೀರಿ. ನಮ್ಮ ಸರ್ಕಾರಿ ಸ್ಕೂಲ್ನ ಉಳಿಸಿರಿ ಸರ್, ಇಷ್ಟೇ ಕೇಳೋದು. ಇದು ಎಷ್ಟು ವಿಶಾಲವಾಗಿದೆ ಜಾಗ ಇದು. ಬಟ್ ಮೇಂಟೆನೆನ್ಸ್ ಇಲ್ಲ. ಮೇಂಟೆನೆನ್ಸ್ ಅಂದ್ರೆ ಇಲ್ಲ. ಇಲ್ಲಿದ್ದ ಎಷ್ಟು ಮಕ್ಕಳು ಓದ್ತಾ ಇದಾರೆ ಅಂತ ನಿನಗೇನಾದ್ರು ಗೊತ್ತಿದೆಯಾ? ಇಲ್ಲಿ ಎಷ್ಟು ಮಕ್ಕಳು? ಟೋಟಲ್ 150 ಜನ. ಸುತ್ತಮುತ್ತ ಹಳ್ಳಿಗೆ 10 ಹಳ್ಳಿಗೆ ಇದೇ ಸ್ಕೂಲ್ ಆಗಿರೋದ್ರಿಂದ ಎಲ್ಲರೂ, ಅವಾಗೆಲ್ಲ ಬಸ್ ಸೌಲಭ್ಯ ಇದ್ದಿಲ್ಲ, ಇವಾಗೆಲ್ಲ ಬಸ್ ಸೌಲಭ್ಯ ಇದೆ. ಬಟ್ ಈ ಥರ ಸ್ಕೂಲ್ಗಳನ್ನ ಉಳಿಸಿದಾಗ ಏನಾಗುತ್ತೆ, ದಯವಿಟ್ಟು ರಿಕ್ವೆಸ್ಟ್ ಮಾಡೋದು ಇಷ್ಟೇ. ಇಲ್ಲೆಲ್ಲ ನೋಡಿ ಎಷ್ಟು ತುಂಬ ನೀಟ್ನೆಸ್ ಇದೆ. ಬಟ್ ಸ್ಕೂಲ್ ನೀಟ್ನೆಸ್ ಇಲ್ಲ. ಅದ್ರದ್ದು ಕಟ್ಟಡ ಶಿಥಿಲಾವಸ್ಥೆಗೆ ಬಂದಿದೆ. ಅದು ಉಳಿಸಿ, ಇಲ್ಲಿರೋ ಮಕ್ಕಳನ್ನೆಲ್ಲ ಬೆಳೆಸಿ ಎಂಕರೇಜ್ ಮಾಡಿ ಅಂತಲೇ ನನ್ನ ರಿಕ್ವೆಸ್ಟು. ಇದೇ ಥರ ನಮ್ಮ ವೀಡಿಯೋಸ್ ನೋಡ್ತಾರೆ.